ಊರಿಗೆ ಇಲ್ಲಿಂದ ಮ್ಯಾಪ್ ಹಾಕಿದ್ದೀನಿ 116 ಕಿಲೋಮೀಟ್ರ್ ಐತೆ ಗೊತ್ತಾಯ್ತಾ. 8 ಗಂಟೆ ಸೇರ್ತೀವಿ, 9 ಗಂಟೆ ಅಲ್ಲ 9:15 ಹೋಗೋಣ. ಅಲ್ಲೆಲ್ಲರ ತಿಂಡಿ ತಿಂದ್ಕೊಂಡು ಹೋಗೋಣ, ಸರಿನಾ ಊರಿಗೆ. ಆದರೆ ಸೇಫಾಗಿ ಹೋಗಿ, ಇಲ್ಲಿ ತನಕ ಸೇಫಾಗಿ ರೈಡ್ ಮಾಡಿದ್ದೀವಿ. ಇನ್ನು ಮನೆಗೆ ಹೋಗೋಕ್ಕೆ ಒಂದೇ ಹೆಜ್ಜೆ, ಮಾತ್ರ ಕೇರ್ಫುಲ್ಲಾಗಿ ರೈಡ್ನ ಮಾಡಿ ಅಷ್ಟೇ, ಓಕೆನಾ. ಎಲ್ಲರಿಗೂ ಚೆನ್ನಾಗಿತ್ತಾನಪ್ಪ ಬಂದಿದ್ದು 2 ದಿವಸ. ಹಾಂ, ಆದರೆ ಏನು ಮಾಡಲಿ, ಅವನಿಗೆ ಒಂಚೂರು ಪ್ರಾಬ್ಲಮ್ಮು, ಕೆಲವರಿಗೆ ಇನ್ನೊಂದು ಪ್ರಾಬ್ಲಮ್ ಆಗಿದೆ. ಅದು ಕಾಮನ್. ಅದು ರೈಡ್ಗಳಾಗ ಅದೆಲ್ಲ ಅನುಭವ ಬಂದಾಗಲೇ ಇನ್ನೊಬ್ರಿಗೆ ಹೇಳೋಕ್ಕೆ ಸಾಧ್ಯ, ಗೊತ್ತಾಯ್ತಾ. ಸಣ್ಣ ಪುಟ್ಟ ನೋವುಗಳ್ನ ನುಂಗ್ಕೊಂಡು ಮುಂದೆ ಹೋಗೋಣ, ಓಕೆನಾ. ಅದೇನು ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಹ್ಯಾಟ್ಸ್ ಆಫ್ ಸರ್. ಓಕೆ, ಡನ್, ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಈಗ ಇಲ್ಲಿಂದ ಹೊರಟು ಲಾಸ್ಟು ಇನ್ನೊಂದೇ ಹೆಜ್ಜೆ ನಾವು ಊರಿಗೆ ಹೋಗೋಕ್ಕೆ. ಹಾಗಾಗಿ ಬನ್ನಿ, ಇನ್ನೇನು ಊರಿಗೆ ಹೋಗೋಣ ಸ್ನೇಹಿತರೆ. ಈಗ ಉಕ್ಕುಡ ಫಾಲ್ಸ್ನ ಮುಗಿಸ್ಕೊಂಡು ನಾವು ಈ ರೈಡ್ನ ಮುಗಿಸಿ ಮನೆ ಕಡೆ ಹೋಗ್ತಾ ಇರೋದು. ರೈಡ್ ಒಂಥರ ಸೂಪರಾಗಿತ್ತು. ನನಗೆ ಮಾತ್ರ ಟ್ರೂಲಿ ಒಂಥರ ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸು, ಆನ್ ರೋಡು ಆಫ್ ರೋಡು ಎಲ್ಲ ಥರದ್ದು ಎಕ್ಸ್ಪೀರಿಯೆನ್ಸ್ ಆಯಿತು. ಹಾಗಾಗಿ ಏನಿದ್ರು ಊರಿಗೆ ಹೋಗೋದೊಂದೇ. ಇವನಿಗೇನೋ ಪ್ರಾಬ್ಲಮ್ ಆಗಿದೆ ಪಾಪ. ಯಾಕವ? ಹಾಂ, ಅವನಿಗೆ ಒಂಚೂರು ಕಣ್ಣು ಪ್ರಾಬ್ಲಮ್ ಆಗಿದೆ. ಹಾಗಾಗಿ ನಮ್ಮ ಡಿಂಗ್ರಿ ರೈಡ್ ಮಾಡ್ತಾಯಿದ್ದಾನೆ. ಹಿಂಗೆ ಹಾಂ, ಇಲ್ಲ ಸಿ ಹೆಂಗೆ ಹೋದಂತೆ. ಹಾಂ 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 ಅಣ್ಣ, ರೋಡ್ ಚೆನ್ನಾಗಿದೆ ಇದು, ಚೆನ್ನಾಗಿದೆಯಾ ಗಾಡಿ ಸೆಕ್ಷನ್? ಹೆಂಗೆ ಮಾಡೋಣಪ್ಪ ಘಾಟ್ ಸೆಕ್ಷನ್? ಅವನಿಗೆ ಅದೇ ಹೇಳ್ತಿರೋದು, ಹೋಗೋದು ಏನು ಅವನು 2 ಗಂಟೆ ಟೈಮ್ ಘಾಟ್ ಸೆಕ್ಷನ್ ಉಳಿತಾನೆ. 45 ಕಿಲೋಮೀಟ್ರ್ ಏನು ಅರ್ಧ ಗಂಟೆ ಘಾಟ್ ಸೆಕ್ಷನ್ ಹೋಗೋದಷ್ಟೇ. 4:30 5 ಗಂಟೆ ಅಷ್ಟೊತ್ತಿಗೆ ನಾವು ಚಿಕ್ಕಮಂಗ್ಳೂರು ರೀಚ್ ಆಗ್ತೀವಿ. ನೋಡ್ಕೊಂಡು ಎಷ್ಟು ಕಿಲೋಮೀಟ್ರ್ ಕಡೆ ಚಿಕ್ಕಮಂಗ್ಳೂರು? ಈ ಕಡೆಯಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಹೌದಾ, ಅಷ್ಟೇನಾ? 1 ಅವರ್ ಜರ್ನಿ ಬರ್ರೋ. 1 ಅವರ್ ಜರ್ನಿ ಅಲ್ಲ, ಹೊಡಿಬೋದು. 35 ಕಿಲೋಮೀಟ್ರ್ ಅಲ್ಲ ಆಯ್ತಾ. ನೋಡಿ, ಇಲ್ಲಿಂದ ಈ ಕಡೆಯಿಂದ ಹೋದರೆ ಘಾಟ್ ಸೆಕ್ಷನ್ನಾಗೆ 1 ಅವರ್ 35 ಕಿಲೋಮೀಟ್ರ್ ಅಂತೆ. ಹಾಗಾಗಿ ಲಾ ಚೇಂಜ್ ಮಾಡ್ಬೇಕಾ ರೋಡಲ್ಲಿ? ಓಕೆ, ಇಲ್ಲಿ ಮೇಲೆ ಹೋದರೆ ಲೆಫ್ಟಾ? ಎಷ್ಟು ಕಿಲೋಮೀಟ್ರ್ ಹೋದ್ಮೇಲೆ? ಎಷ್ಟು ಕಿಲೋಮೀಟ್ರ್ ಹೋದ್ಮೇಲೆ ಅಂದಾಜು? ಅರ್ಧ ಕಿಲೋಮೀಟ್ರ್ ಹೋದ್ಮೇಲಾ? ಓಕೆ, ಹಂಗಾರೆ ಯಾವನೋ ಒಂದು ರೋಡ್ ಚೆನ್ನಾಗೈತೆ ಅನ್ನೋಲ್ಲ ಮರ, ಟಾರ್ ರೋಡು ಅನ್ನೋಲ್ಲ. ಇಲ್ಲ ನಾವೇನಾದ್ರು ರೋಡ್ ಗೇಟ್ ಮಿಸ್ ಮಾಡಿವ? ಇನ್ಯಾವ ಡೈವರ್ಷನ್ನು ಇರಲಿಲ್ಲ ಅಲ್ಲಿ ಅಲ್ಲ. ಇಲ್ಲ ಮಮ್ಮ, ಗಾಡಿಗಳೆಲ್ಲ ಬರ್ತವೆ. ಹಾಂ, ಅಲ್ಲ ಇದು ಕಾಫಿ ಎಸ್ಟೇಟ್ ರೋಡ್ಗಳಲ್ಲ. ಇಲ್ಲ ಅವ್ನು ಆ ರೋಡಾಗೆ ಆ ಗಾಡಿಗಳು ಓಡಾಡಿಸ್ತಾರೆ. ನಮ್ಮ ಕಡೆ ಸೂರು ಗುಂಡಿ ಇದ್ದರೆ ತಿಕ್ಕೆಲ್ಲ ಮಾತಾಡ್ತಾರೆ. ಹಾಂ, ಗಾಡಿ ಹಾಳಾಗ್ಬಿಡುತ್ತೆ, ಅದಾಗುತ್ತೆ. ಇಲ್ಲರೂ ನಮ್ಮ ಮಾಡ್ತಾರಲ್ಲ. ಹಾಂ, ರೈಡ್ ಮಾಡೋಕ್ಕೆ ಸಕ್ಕತ್ತಾಗೈತಿ ಇದು. ಅಮ್ಮ, ನಾವು ಎಷ್ಟು ಪ್ಲೇಸ್ ನೋಡಿವಿ ಅಂತ ಯಾರು ಕೇಳಿರೆ, ನಾನು ಹೋಗಿದ್ದ ದಾರಿನೆಲ್ಲ ಪ್ಲೇಸ್ಗಳೇ ಅನ್ನು, ಹೋಗಿದ್ದ ದಾರಿ ಎಲ್ಲ ಪ್ಲೇಸೇ ಅನ್ನು. ಸ್ನೇಹಿತರೆ ನೋಡಿ ವ್ಯೂ, ರೆಸಾರ್ಟ್ ಅಲ್ಲಿ ತನಕ ಐತೆ ರೋಡು. ಇದೆಲ್ಲ ಬೆಟ್ಟ ಗುಡ್ಡ ಪ್ರಕೃತಿ ಏನಿರ್ಬೋದು ಮಾಮ. ಅಲ್ಲಿಂದ ಬಂದಿದ್ದು ನಾವು. ಆ ನೀರಿದೆಯಾ ನೋಡು ಅಲ್ಲಿ. ಹ್ಞೂ, ಇನ್ನು 20 ಕಿಲೋಮೀಟ್ರು, 22.
ಮಾತ್ರ ಸ್ನೇಹಿತರೆ, ಈಗ ನಾನೇನು ಹೋಗ್ತಾಯಿದ್ದೀನಿ ಆಫ್ ರೋಡಿಂಗು, ಅವರು ಹೇಳಿದ ಪ್ರಕಾರ ರೋಡ್ ಚೆನ್ನಾಗಿದೆ ಅಂದರು. ಆದರೆ ಈ ರೇಂಜಿಗೆ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೂ ಇಂಥ ಪ್ಲೇಸ್ನ ಬಿಟ್ಟಿದ್ರೆ ದಡ್ಡ ಆಗ್ತಿದ್ದೆ ಅನ್ನಿಸ್ತು. ಯಾಕಂದರೆ ಹಂಗೀತೆ. ನಿಜವಾಗ್ಲೂ ಪ್ಲೇಸು ಅದ್ಭುತ ಅಂತಲೇ ಹೇಳ್ಬೋದು, ಸುಳ್ಳು ಹೇಳಲ್ಲ. ಆದರೆ ರೈಡ್ ಮಾಡೋಕ್ಕೆ ಏನೋ ಒಂಥರ ಫೀಲ್ ಇಲ್ಲಿ. ಇಂಥ ಗಾಡಿಗಳು ಹಿಡ್ಕೊಂಡು ಇಂಥ ರೋಡ್ಗಳಲ್ಲಿ ರೈಡ್ ಮಾಡಲಿಲ್ಲ ಅಂದರೆ ನಾವು ಅಷ್ಟು ದುಡ್ಡು ಕೊಟ್ಟು ಗಾಡಿ ಹಿಡ್ಕೊಂಡಿದ್ದು ವೇಸ್ಟೇ. ಪೂಜೆ ಮಾಡೋಕೆ ಹಿಡ್ಕೊಬೇಕಿತ್ತು ಅಷ್ಟೇ. ಏನೋ ಗೊತ್ತಿಲ್ಲ, ಒಳ್ಳೆ ರೈಡ್ ಮಾಡ್ತಿದ್ದೀನಿ. ಎಷ್ಟು ಪ್ಲೇಸ್ ಹೋದೆ ಅನ್ನೋಕ್ಕಿಂತ ಹೋಗಿದ್ದ ಪ್ಲೇಸೆಲ್ಲ ನನಗೆ ಅಲ್ಲ, ಹೋಗಿದ್ದ ದಾರಿಯಾಗೆಲ್ಲ ಪ್ಲೇಸೇ ಅನ್ಬೋದು ನಮಗೆ, ಹಂಗೀತೆ. ಹಿಂಗೆ ಮೇಲ್ ಬೇರೆ ಅಣ್ಣ. ಚಿಕ್ಕಮಂಗ್ಳೂರು ನೋಡಿ, ಇದು ಯಾವುದೋ ಒಂದು ಗುಡ್ಡ ಕೆಳಗೆ ಹಳ್ಳಿ. ನಾವು ಆ್ಯಕ್ಚುಲಿ ಅಲ್ಲಿ ಇದ್ದಿದ್ದು ಅಡೆಗೆ. ಏನು ಗುರು ಹೊತ್ಕೊಂಡು ಈಗ ಆ ಕಡೆ ಹೇಳಿದ್ರೆ ಚಿಕ್ಕಮಂಗ್ಳೂರು, ಇವ್ರಿಗೆ ದಾಟಿರ್ ಸಾಕು ಚಿಕ್ಕಮಂಗ್ಳೂರು. ಅಬ್ಬಾ ಮಚ್ಚಾ, ಚಾರ್ಮಡಿಗೆ ಏನು ಹೋಗ್ತೀವೋ? ಹೇಳಿಲ್ಲಿ ಅಮ್ಮ, ಈ ಪ್ಲೇಸ ಬರೋದಲ್ಲ, ಈ ಪ್ಲೇಸ್ ನಾವು ನೋಡಲಿಲ್ಲ ಅಂದರೆ ವೇಸ್ಟ್ ಆಗೋದು. ಬಿಡು ಸ್ನೇಹಿತರೆ, ನೋಡ್ರಿ ವ್ಯೂ ಯಾವ ರೀತಿ ಇದೆ. ಏನಿದೆ ಗುರು ವ್ಯೂ, ಬಾ 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 ಬಾ. ನಾವು ಅಲ್ಲಿ ಏನು ಕೆಳಗೆ ನೋಡ್ತೀರೋ ಅಲ್ಲಿದ್ದು, ಈ ಸುತ್ಕೊಂಡು ಈಗ ಇಲ್ಲಿ ಬಂದೀವಿ. ದಾಟಿರ್ ಚಿಕ್ಕಮಂಗ್ಳೂರು ಮಾತ್ರ ಪ್ಲೇಸು. ಇದ್ದು ರೈಡ್ ಮಾಡೋಕೆ ಹೋಗಿದ್ದೆಲ್ಲ ಪ್ಲೇಸೇ. ಸನ್ಸೆಟ್ ನೋಡ್ಬೋದಿತ್ತು. ಇದು ಅಯ್ಯೋ ಸೂರ್ಯ ಮುಳುಗಿಬಿಟ್ಟೆ. ಇಲ್ಲಾಂದ್ರೆ ಹೆಂಗೆ ಕಾಣೋದು ಗೊತ್ತು ಇಲ್ಲಿಂದ ಮಮ್ಮ? ಹಾಂ, ಅವರಲ್ಲೇ ಅಲ್ಲೋ ಇದ್ದಾರೆ. ಹಿಂಗೋ ಒಂದು ರೌಂಡ್ ಮಾಡ್ತವ್ರೆ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಉಯ್ಸಾ ಲೋ ಬಾ 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 ಬಾ. ಮಮ್ಮ ಆ ರೋಡ್ ಹೊಡಿಯೋದಲ್ಲ ಲೆಕ್ಕ, ನಮ್ಮ ಪ್ಲೇಸ್ ನೋಡಿ ನಾವು ಇಳಿ ಅಂತ. ಹ್ಞೂ ಲೇ, ಜೀವನದಾಗೆ ನಮ್ಮ ತಾಯಣ್ಣ ಇಲ್ಲಿ ಈತಲ್ಲ ಈ ಸ್ವರ್ಗ. ಸೀರಿಯಸ್ ಆಗಿ ಹೇಳ್ತೀನಿ, ಬೆನ್ನಿಡ್ಕಂತ ಈಗ ಅಬ್ಬಾ ಲೇ, ಅಲ್ಲಿಂದ ಈತಲ್ಲ ಸ್ವರ್ಗ. ಆ ಸ್ವರ್ಗನ ಯಾರೂ ಕೂಡ ಇದು ಮಾಡೋಕ್ಕಾಗಲ್ಲ. ಏನಿದೆ ಗುರು, ಅಯ್ಯೋ ಅದು ಕಾಣಲ್ಲ. ಬಾ 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 ಅಣ್ಣ, ಏನಲ್ಲ ಇಡ್ಲಿ ಅಜಯ ಆಕಾಶ ಹೇಳ್ರಲ್ಲ ಹೆಂಗಿತ್ಲ? ಮಮ್ಮ ಸೂಪರ್ ಮಮ್ಮ. ನೀನು ಬೆಳಗ್ಗೆ ಹೇಳಿದ ಸತ್ಯ ಮಮ್ಮ, ಹೋಗಿದ್ದ ಜಾಗಕ್ಕಿಂತ ಹೋಗ್ತಿರೋ ಜಾಗದೇ ಇಷ್ಟ ಆಗುತ್ತೆ ಅಂತಾರಲ್ಲ, ಇದೇ. ಈಗ ನೀವು ಹೋಗಿ 2 ದಿವಸ ಯಾವ ಪ್ಲೇಸ್ ನೋಡಿರಿ ಅಂದ್ರೆ, ಹೋಗಿದ್ದ ದಾರಿ ಎಲ್ಲ ಪ್ಲೇಸ್ ಏನ್ಬೇಕು ಏನಳು, ಹೋಗಿದ್ದ ದಾರಿ ಎಲ್ಲ ಪ್ಲೇಸೇ. ಬೇರೆ ಇದ್ರಲ್ಲಿದ್ದೀವಿ ಅನ್ಸ್ತೈತೆ. ಹ್ಞೂ ನೋಡ್ಗುರು, ನನ್ನ ರಥನ ನಿಜ ಹೇಳ್ಬೇಕು ತವರಲ್ಲಿ, ನನ್ನ ರಥ ದೇವ್ರಣ್ಣ ಹಿಂಗೆ ಹೇಳ್ತೀನಿ ಅಂತಲ್ಲ, ಸಖತ್ತು ಮಾತ್ರ ಪ್ಲೇಸು ಅದ್ದೂರಿ. ಕಷ್ಟ ಅಂತೀವಿ, ಇದ್ರಾಗ ಆಟೋ ಹೊಡಿತಾರಲ್ ಗುರು, ಗ್ರೇಟು. ಅಣ್ಣ ಎಷ್ಟು ಕಿಲೋಮೀಟ್ರ್ ಚಿಕ್ಕಮಂಗ್ಳೂರು? ಇಲ್ಲಿಂದ ಒಂದು 5-6 ಕಿಲೋಮೀಟರ್. 5-6 ಕಿಲೋಮೀಟ್ರಾ? ಇಲ್ಲಿಂದ ರೋಡಿಗೆ 20 ಕಿಲೋಮೀಟರ್, ಅಲ್ಲಿಂದ ಒಂದು 20 ಕಿಲೋಮೀಟರ್. ಹೌದಾ? ಡೈಲಿ ಓಡಾಡ್ತೀರಾ ನೀವು? ಡೈಲಿ ಇದೇ ರೋಡ್ ನಮ್ಮದು. ಹೌದಾ? ಈ ರೇಂಜಿಗೆ 2 ಗಂಟೆಗೆ ಹುಲಿ ಎಲ್ಲ ಇದೆ ಇಲ್ಲಿ. ಹೌದಾ? ಹುಲಿ, ಚಿರತೆ ಹಾಂ ಎಲ್ಲ ಇದೆ ಇಲ್ಲಿ. ನಾವು ಈ ರೋಡಾಗಿ ಬೈಕ್ ಹೊಡೆಯೋದೇ ಹಿಂಗೆ ಅಂತೀವಿ, ನೀವು ಡೈಲಿ ಓಡಾಡ್ತಿರಲ್ಲ ಅದಕ್ಕೆ. ಡೈಲಿ ಓಡಾಡ್ತೀವಿ ಇಲ್ಲಿ, ಯಾಕಂದ್ರೆ ಆಸಮರ್ ಕಾಫಿ ಎಲ್ಲ ಕುಯ್ತಾರಲ್ಲ, ಹಾಂ ಎಲ್ಲ ಇಲ್ಲಿದೆ. ಹೌದಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು. ಯಾವ್ದು ಯೂಟ್ಯೂಬರ್ ಇದು? ಹಾಂ, ಯಾವುದು? ವಿ ರೈಡರ್ ಅಂತೇಳಿ. ವಿ ರೈಡರ್ಸ್. ಹಾಂ, ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು. ನಿಮ್ಮ ಹೆಸರು? ಆರ್ ರೋಷನ್ ಅಂತ. ರೋಷನ್ ಅಂತನಾ? ಓಕೆ ಬ್ರೋ, ಥ್ಯಾಂಕ್ ಯು, ಬಾಯ್. ಫಾಲೋ.
ಅವ ನಾವು ಈ ರೋಡಲ್ಲಿ ಬೈಕ್ ಹೊಡೆಯೋಕ್ಕೆ ಕಷ್ಟ ಅಂತೇಳಿ ನೊಲ್ದಾಡ್ತಿದ್ದೀವಿ. ಅವ್ರು ಲಗೇಜ್ ಹಾಕ್ಕೊಂಡು ಡೈಲಿ ಈ ರೋಡಾಗ ಓಡಾಡ್ತಾರಲ್ಲ, ನಿಜಕ್ಕೂ ಗ್ರೇಟ್. ಏನು ಬ್ರೋ, ನಮ್ಮ ಕಡೆ ಎಲ್ಲ ನಾವು ಅಲ್ಲಿ ಬಾಡಿಗೆ ಹೊಡಿಯೋದು ದೊಡ್ಡದಲ್ಲ, ಇಲ್ಲಿ ಇವ್ರು ಬಾಡಿಗೆ ಹೊಡಿಯೋದಿತ್ತಲ್ಲ, ತುಂಬಾ ಕಷ್ಟ. ಅದು ಆ ರೋಡ ಸ್ಲಿಪ್ ಆಗ್ತಿರುತ್ತೆ ಬ್ರೋ, ಮಳೆ ಬಂದಾಗಂತೂ ರೋಡು. ಬನ್ನಿ. ಆದರೂ ಏನೋ ಒಂಥರ ಭಾಳನೇ ಎಕ್ಸ್ಪೀರಿಯನ್ಸ್ ಇದು. ಹಂಗಾಗಿ ನಮ್ಮ ಅಜಯ್ ಅವರು ಪ್ಲಾಟಿನ ಎತ್ಕೊತಿದ್ದಾರೆ. ಈಗ ಕೈಮರ ಬಂದು ಕೈಮರದಲ್ಲಿ ಟೀ ಕಾಫಿ ಕುಡ್ಕೊಂಡು ನಮ್ಮ ಅಜಯ್ ಲೇಟಾಗಿ ಬಂದ, ಹಂಗಾಗಿ ಈಗ ಇಲ್ಲಿಂದ ಕಡೂರು ಹೋಗ್ತಿದ್ವಿ. ಬನ್ನಿ ಹೋಗೋಣ, ಇಲ್ಲಿಂದ ರೈಡ್ನ ಸ್ಟಾರ್ಟ್ ಮಾಡೋಣ. ಆದಷ್ಟು ಬೇಗ ಊರಿಗೆ ಹೋಗೋಣ. ನೋಡಿ ಸ್ನೇಹಿತರೆ, ಈ ಕೈಮರದಿಂದ ಬಂದು ಈಗ ಸಕ್ಕರೆಪಟ್ಟಣ ರೂಟ್ ತೊಗೊತಿದ್ದೀವಿ. ಸಕ್ಕರೆಪಟ್ಟಣ ಬಂದುಬಿಟ್ಟು 15 ಕಿಲೋಮೀಟ್ರ್ ಇದೆ ನೋಡಿ. ಈಗ ಸಕ್ಕರೆಪಟ್ಟಣಕ್ಕೆ ಹೋಗ್ತೀವಿ. ಇನ್ನು 15 ಕಿಲೋಮೀಟ್ರ್ ಇದೆ ಸಕ್ಕರೆಪಟ್ಟಣ. ಅಲ್ಲಿಂದ ಸೀದಾ ಹೋಗ್ತೀವಿ. ನಮ್ಮ ಹುಡುಗ ಚಾಕ್ಲೇಟ್ ತಂದು ಎಂಪಿಯಲ್ಲಿ ಬನ್ನೆ, ಅಲ್ಲಿ ಊಟಕ್ಕೆ ಅಲ್ಲಿಗೆ ಹೋಗಿ ನಡಿ, ಹೋಟ್ಲು ಅಲ್ಲಿ ನೋಡಿ. ಕಡೂರಿಗೆ ಈಗ ಬಂದೀವಿ ಸ್ನೇಹಿತರೆ, ಕಡೂರು ಎಂಟ್ರಿ. ಸ್ನೇಹಿತರೆ, ಈಗ ಕಡೂರಾಗಿದ್ದೀವಿ. ಇಲ್ಲಿ ತಿಂಡಿ ತಿಂದ್ಬಿಟ್ಟು ಈಗ ಹೊರಡ್ತಾ ಇರೋದು ಊರಿಗೆ. ಲಾಸ್ಟು ಇನ್ನು 40 ಕಿಲೋಮೀಟ್ರ್ ಇದೆ ಊರಿಗೆ. ಹಾಗಾಗಿ ನಮ್ಮೂರಿಗೆ ಹೋಗಿ ಬ್ಯಾಗ್ ಇಟ್ಬಿಟ್ಟು ನಮ್ಮ ಅಜ್ಜಿ ಊರಿಗೆ ಹೋಗೋಣ ಅಂತ ಹುಡುಗರ ಜೊತೆ. ಹಂಗಾಗಿ ಬನ್ನಿ, ಕಡೂರು ಬಿಟ್ಬಿಟ್ಟು ಮುಂದೆ ಹೋಗೋಣ. ಹೋಗಪ್ಪ. ಇವನು ಎಲ್ಲಿಗೆ ಹೋಗ್ತೀಯನ್ಲ ಇಂಡಿಕೇಟ್ರ್ ಹಾಕ್ಕೊಂಡು? ನೋಡಿ ಇಂಥ ಜನ ಇಂಡಿಕೇಟ್ರ್ ಹಾಕ್ಕೊಂಡು ಸ್ಟ್ರೈಟ್ ಹೋಯ್ತವನೆ. ನಾನೇನವ ಓವರ್ಟೇಕ್ ಮಾಡೋಣ ಅಂತ ಅಂದರೆ ನಾನೇನವ ಇಂಡಿಕೇಟ್ರ್ ನೋಡಿ ಆಫ್ ಮಾಡಿದ್ನಪ್ಪಲೆ. ನಾನು ಓವರ್ಟೇಕ್ ಮಾಡೋಣ ಅಂತ ಅಂದ್ಕೊಂಡು ಗಾಡಿ ಹೊಡೆದ್ರೆ ನೋಡಿದ್ರೆ ಸ್ಟ್ರೈಟೇ ಬರ್ತವನೆ. ರೂಲ್ಸ್ ಗೊತ್ತಿರಲ್ಲ, ಸುಮ್ಮನೆ ಹೊಡಿತಾವಪ್ಪ ದೇವ್ ಹೊಡ್ದಂಗೆ. ಕೊನೆಗೂ ಊರಿಗೆ ಬಂದು ತಲುಪಿದ್ದೀವಿ, ಬೆಲ್ಗೂರಿಗೆ. ನಾವೇನು ಹೊರಟ್ವಲ್ಲ ಅದೇ ಜಾಗಕ್ಕೆ ಬಂದು ಖುಷಿಯಾಗಿ. ಹಾಗಾಗಿ ನೋಡಿ ಎಲ್ಲ ಬಂದ್ರಪ್ಪ ಸೇಫಾಗಿ ಎಲ್ಲವ. ಕಣ್ಣಾಗೆಲ್ಲ ನೀರು ಬರ್ತೀವಿ ಇಡ್ಲಿಗೆ ನೋಡಪ್ಪ. ಲೋ ಬಂದರೆ ಎಲ್ಲ ತಳ ಬಿಟ್ಬತ್ತೀನಿ, ಬಲ ಬಿಟ್ಬತ್ತೀನಿ, ಬಿಟ್ಟೋಗ್ತೀನಿ. ಹೋಗ್ತಿ ಹಂಗೆ ಬ್ಯಾಗ್ ಕೊಡಲ ಅವನಿಗೆ. ಸರಿ, ಓಕೆ. ಒಳ್ಳೆ ರೈಡ್ ಆಯಿತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. 2 ದಿವಸ ರೈಡ್ ಮುಗಿಸಿ ಸೇಫಾಗಿ ಎಲ್ಲರೂ ಕೂಡ ಗಾಡಿನೂ ಸೇಫಾಗಿ ಊರಿಗೆ ಬಂದಿದ್ದೀವಿ. ಅದೇ ಒಂದು ಖುಷಿ ನನಗೆ. ಓಕೆನಾ, ಇಲ್ಲಿಗೆ ಈ ಬ್ಲಾಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು. ಅಷ್ಟೇ.